ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜನಗಣತಿ 2026-27 HLO ಆ್ಯಪ್ನ ಮೂಲಕ ನಾವು ಮನೆ ಪಟ್ಟಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಆ್ಯಪ್ನಲ್ಲಿ ಲಾಗಿನ್ ಆಗುವಾಗ ಕೆಲವೊಂದಷ್ಟು ಇಶ್ಯೂಸ್ಗಳು ಬಂದಿರ್ಬೋದು. ಉದಾಹರಣೆಗೆ ದಿಸ್ ಡಿವೈಸ್ ನಾಟ್ ರಿಜಿಸ್ಟರ್ಡ್ ಟು ದಿಸ್ ಯೂಸರ್ ಅಂತೇಳಿ ಬಂದಿರ್ಬೋದು. ಹಾಗೆಯೇ ಇನ್ವ್ಯಾಲಿಡ್ ಕ್ರೆಡಿಷನಲ್ಸ್ ಅಂತೇಳಿ ಬರ್ಬೋದು. ಹಾಗೆಯೇ OTP ಬರದೇ ಇರ್ಬೋದು. ಹಾಗೆಯೇ ಯೂಸರ್ ಐ ಡಿನೇ ಗೊತ್ತಿಲ್ಲ, ಪಾಸ್ವರ್ಡ್ ನಮಗೆ ಗೊತ್ತಿಲ್ಲ, ನಮಗೆ ಮೆಸೇಜೇ ಬಂದಿಲ್ಲ. ಈ ರೀತಿ ಸಾಕಷ್ಟು ಗೊಂದಲಗಳಿರ್ಬೋದು. ಆ ಗೊಂದಲಗಳಿಗೆ ಒಂದಷ್ಟು ಪರಿಹಾರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ಲ್ಯಾಂಗ್ವೇಜನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆಯಾ, ಹಾಗೆಯೇ ಹೋಮ್ ಪೇಜಲ್ಲಿ ಕಟ್ಟಡಗಳ ಸಂಖ್ಯೆ, ಬಿಲ್ಡಿಂಗ್ ನಂಬರ್, ಹಾಗೆಯೇ ಜನಗಣತಿ ಮನೆ ಸಂಖ್ಯೆ, ಸೆನ್ಸಸ್ ಹೌಸ್ನ ಒಂದು ನಂಬರನ್ನು ಟೈಪ್ ಮಾಡಿ ಪುನಃ ಅದನ್ನು ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆಯಾ, ಈ ರೀತಿ ಸಾಕಷ್ಟು ಅಂಶಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಮೊದಲಿಗೆ ಯಾರಿಗೆಲ್ಲ ಈ ಒಂದು ಪ್ರಾಬ್ಲಮ್ ಬರ್ತಾ ಇದೆಯೋ ಅವರು ನೀವು ಈಗಾಗಲೇ ಡೌನ್ಲೋಡ್ ಮಾಡಿರ್ತಕ್ಕಂತಹ HLO ಟ್ರೈನಿಂಗ್ ಆ್ಯಪ್ ಇರ್ಬೋದು, ಹಾಗೆಯೇ HLO ಒರಿಜಿನಲ್ ಆ್ಯಪ್ ಇರ್ಬೋದು, ಅದನ್ನು ಮೊದಲು ಅನ್ಇನ್ಸ್ಟಾಲ್ ಮಾಡಿ. ಉದಾಹರಣೆಗೆ ನಾವಿಲ್ಲಿ ನೋಡ್ಬೋದು, ಈ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಲವೊಬ್ರು ಏನು ಮಾಡಿರ್ತಾರೆ ಅಂದರೆ ರಿಮೂವ್ ಅಂತೇಳಿ ಕೊಟ್ಟಿರ್ತಾರೆ. ಆಗ ಜಸ್ಟ್ ಅದು ನಮ್ಮ ಒಂದು ಈ ಡಿಸ್ಪ್ಲೇಯಿಂದ ರಿಮೂವ್ ಆಗಿರ್ತದೆ ಅಷ್ಟೇ, ನಮ್ಮ ಹ್ಯಾಂಡ್ಸೆಟ್ಟಿಂದ ಅದು ರಿಮೂವ್ ಆಗಿರಲ್ಲ. ಹಾಗಾಗಿ ಅನ್ಇನ್ಸ್ಟಾಲ್ ಅಂತೇಳಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡು ಅನ್ಇನ್ಸ್ಟಾಲ್ ಮಾಡ್ಕೋಬೇಕು. ಅಥವಾ ಪ್ಲೇಸ್ಟೋರಿಂದ ನಾವು ಇದನ್ನು ಸರ್ಚ್ ಮಾಡಿ ನಮ್ಮ ಒಂದು HLO ಆ್ಯಪನ್ನು ಹುಡುಕಿ ಅದನ್ನು ಕೂಡ ಅಲ್ಲಿ ಕೂಡ ನಾವು ಅನ್ಇನ್ಸ್ಟಾಲನ್ನು ಮಾಡ್ಕೋಬೇಕು. ಓಕೆ, ಟ್ರೈನಿಂಗ್ ಆ್ಯಪ್ ಇರ್ಬೋದು, ಹಾಗೆಯೇ ಸೆನ್ಸಸ್ ಒರಿಜಿನಲ್ ಆ್ಯಪ್ ಇರ್ಬೋದು. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅನ್ಇನ್ಸ್ಟಾಲ್ ಅಂತೇಳಿ ಇರ್ತದೆ. ಆ ರೀತಿ ನಾವು ಮೊದಲಿಗೆ ಅನ್ಇನ್ಸ್ಟಾಲ್ ಮಾಡ್ಕೋಬೇಕು. ಸ್ನೇಹಿತರೆ, ನಂತರ ಏನು ಮಾಡಬೇಕು ಅಂದರೆ ಒಂದು ಲಿಂಕ್ ಇದೆ, census.gov.in ಅಂತೇಳಿ. ಈ ಒಂದು ಲಿಂಕ್ ಈಗಾಗಲೇ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಬಂದಿರ್ತದೆ. ಹಾಗೆಯೇ ಯೂಟ್ಯೂಬ್ನವ್ರಿಗೆ ಬೇಕಂದರೆ ನನ್ನ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕನ್ನು ಹಾಕಿರ್ತೇನೆ. ಈ ಲಿಂಕ್ ಮೂಲಕ ನಾವು CMMS ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಬೇಕು. ಅದು ಹೇಗೆ ಅಂತೇಳಿ ನೋಡೋಣ. ಈ ಲಿಂಕ್ ಮೇಲೆ ಜಸ್ಟು ಕ್ಲಿಕ್ ಮಾಡಿ ನಮಗೆ ಇದು ಬ್ರೌಸರ್ ಮೂಲಕ ನಮಗೆ ಈ ಒಂದು ವೆಬ್ಸೈಟಿಗೆ ಭೇಟಿ ಕೊಡ್ತೀವಿ. ನಾವು CMMS ಪೋರ್ಟಲ್ಗೆ ನಾವು ಭೇಟಿ ಕೊಡ್ತೀವಿ. ಸೆನ್ಸಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ ಅಂತೇಳಿ ಈ ಒಂದು ಪೋರ್ಟಲ್ಗೆ ನಾವು ಭೇಟಿ ಕೊಡ್ತೀವಿ. ಇದು ಯಾವುದೇ ಆ್ಯಪ್ ಅಲ್ಲ, ಇದು ಬ್ರೌಸರ್ ಮೂಲಕ ನಾವು ಈ ಒಂದು ಲಿಂಕ್ ಮೂಲಕ ಈ ಒಂದು ಪೋರ್ಟಲ್ಗೆ ನಾವು ಭೇಟಿ ಕೊಡ್ತೇವೆ. ಸ್ನೇಹಿತರೆ, ನಾವಿಲ್ಲಿ ನೋಡ್ಬೋದು, ಈ ರೀತಿ ಒಂದು ಪೇಜ್ ಇದೆ. ಮೇಲ್ಭಾಗದಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ. ಈ ಒಂದು ಪೋರ್ಟಲನ್ನು ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಅಂದರೆ ಮೇಂಟೆನೆನ್ಸ್ಗೋಸ್ಕರ ಆ ಒಂದು ಟೈಮಿಂಗ್ಸನ್ನು ನೋಡ್ಬೋದು ನಾವು. 13 ಗಂಟೆ 30 ನಿಮಿಷ, ಅಲ್ಲಿಂದ 14 ಗಂಟೆ ಅಂದರೆ ಅರ್ಧ ಗಂಟೆ, ಹಾಗೆಯೇ 21 ಗಂಟೆಯಿಂದ 21:30 ಈ ಒಂದು ಟೈಮಲ್ಲಿ ಮೇಂಟೆನೆನ್ಸ್ಗೋಸ್ಕರ ಈ ಒಂದು ಪೋರ್ಟಲ್ಲು ನಮಗೆ ಲಭ್ಯ ಇರೋದಿಲ್ಲ. ಅವರು ಪ್ರೋಗ್ರಾಮರ್ಸು ಅಲ್ಲಿ ಅದ್ರ ವರ್ಕನ್ನು ಮಾಡ್ತಾ ಇರ್ತಾರೆ. ನಾವಿಲ್ಲಿ ನೋಡ್ಬೋದು, ಮೊದಲಿಗೆ ಲಾಗಿನ್ ಟು ಯುವರ್ ಅಕೌಂಟ್ ಅಂತೇಳಿದೆ. ಇಲ್ಲಿ ನಿಮ್ಮ ಯೂಸರ್ ಐ ಡಿಯನ್ನು ಹಾಕಿ, ಹಾಗೆಯೇ ಇಲ್ಲಿರ್ತಕ್ಕಂಥ ಕ್ಯಾಪ್ಚವನ್ನು ಹಾಕಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿ. ಆನಂತರ OTPಯನ್ನು ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕಳಿಸಲಾಗ್ತದೆ. ಆ OTPಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಅಲೋ ಅಂತೇಳಿ ಕ್ಲಿಕ್ ಮಾಡಿದರೆ ಜಸ್ಟ್ OTP ಇದೇ ರೀತಿ ಫೆಚ್ ಆಗ್ತದೆ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಲಾಗಿನ್ ಟು ಯುವರ್ ಅಕೌಂಟ್ ಅಂತೇಳಿ ಬರ್ತದೆ. ಇಲ್ಲಿ ನಾವು ನೋಡ್ಬೋದು ನಮ್ಮ ಒಂದು ಯೂಸರ್ ಐ ಡಿಯನ್ನು ಹಾಕಿ ಆನಂತರ ಒಂದು ಪಾಸ್ವರ್ಡನ್ನು ಹಾಕಿ ನಾವು ಲಾಗಿನ್ ಆಗ್ಬೋದು. ಒಂದು ವೇಳೆ ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ, ಪಾಸ್ವರ್ಡ್ ನಮಗೆ ಮೆಸೇಜೇ ಬಂದಿಲ್ಲ, ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ತೊಂದರೆ ಇಲ್ಲ. ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅಂತೇಳಿ ಕೆಳಗಡೆ ಇದೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಫರ್ಗಾಟ್ ಪಾಸ್ವರ್ಡ್, ಇದು ಯೂಸರ್ ಐ ಡಿ ಆಲ್ರೆಡಿ ಬಂದಿರ್ತದೆ. ನಮಗೆ ಬೇಕಾದಂತಹ ಒಂದು ಹೊಸ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಬೇಕು. ಆನಂತರ ಕನ್ಫರ್ಮ್ ಪಾಸ್ವರ್ಡ್ ಅಂತೇಳಿ ಪುನಃ ಅದೇ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು. ಇದು ಕೂಡ 8 ಕ್ಯಾರೆಕ್ಟರ್ಸ್ ಇರಬೇಕು. ಅದರಲ್ಲಿ ಕೂಡ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ಸ್ಪೆಷಲ್ ಕ್ಯಾರೆಕ್ಟರ್, ನಂಬರ್ಸ್ ಇವೆಲ್ಲವೂ ಕೂಡ ಇರಬೇಕು. ಆ ರೀತಿ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ಸ್ನೇಹಿತರೆ, ಇಲ್ಲಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳುವಾಗ admin@123 ಅಂತೇಳಿ ಸೆಟ್ ಮಾಡ್ಕೋಬೋದು. ಏಕೆಂದರೆ ಈ ಪಾಸ್ವರ್ಡು ನಮಗೆ ಫೈನಲ್ ಆಗಿರೋದಿಲ್ಲ, ಅಂದರೆ ಇದು ಕೂಡ ಟೆಂಪ್ರರಿ ಆಗಿರ್ತದೆ. ನಾವು ನಮ್ಮ ಒಂದು HLO ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಈ ಒಂದು ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀವಿ, ಪುನಃ ನಾವು ರೀಸೆಟ್ ಮಾಡ್ಕೊಳ್ತೀವಿ. ಹಾಗಾಗಿ ನೀವು ಯಾವುದೇ ಒಂದು ಪಾಸ್ವರ್ಡನ್ನು ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಿದರೂ ಕೂಡ ಪುನಃ ನಾವು HLO ಆ್ಯಪ್ನಲ್ಲಿ
ಚೇಂಜ್ ಮಾಡ್ತೀವಿ. ಓಕೆ, ಹಾಗಾಗಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಈ ರೀತಿ admin@123 ಅಂತೇಳಿ ಬೇಕಾದರೆ ನಾವು ಸೆಟ್ ಮಾಡ್ಕೋಬೋದು. ಸೆಟ್ ನ್ಯೂ ಪಾಸ್ವರ್ಡ್ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಪಾಸ್ವರ್ಡ್ ಚೇಂಜ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಇಷ್ಟು ಕೆಲಸವನ್ನು ನಾವು CMMS ಪೋರ್ಟಲ್ನಲ್ಲಿ ಮಾಡಬೇಕು. ಈಗ ನಮ್ಮ ಮೊಬೈಲ್ ನಂಬರ್ ಹಾಗೆಯೇ ಪಾಸ್ವರ್ಡ್ ಎಲ್ಲವೂ ಕೂಡ ರಿಜಿಸ್ಟರ್ ಆಗಿದೆ. ಜಸ್ಟ್ ಇಲ್ಲಿ ನಾವು ಈ ಒಂದು ಪೋರ್ಟಲಲ್ಲಿ ಇಷ್ಟು ಮಾಡಿದರೆ ಸಾಕು. ಸ್ನೇಹಿತರೆ, ಈಗ ನೀವು ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು HLO ಆ್ಯಪನ್ನು ಸೆನ್ಸಸ್ 2027 ಹೌಸ್ ಲಿಸ್ಟ್ ಅಂತೇಳಿ ಆ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಟ್ರೈನಿಂಗ್ ಆ್ಯಪ್ ಅಂತೇಳಿ ಮೇಲ್ಭಾಗದಲ್ಲಿ ಬರ್ತದೆ. ಹಾಗಾಗಿ ಟ್ರೈನಿಂಗ್ ಆ್ಯಪನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಡಿ. HLO 2027 ಹೌಸ್ ಲಿಸ್ಟ್ ಅಂತೇಳಿ ಇರ್ತದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಒಂದು ಹ್ಯಾಂಡ್ಸೆಟ್ಟಲ್ಲಿ ನಾನು ಈಗಾಗಲೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಇಲ್ಲಿ ಓಪನ್ ಅಂತೇಳಿ ಬರ್ತಾಯಿದೆ. ಇನ್ಸ್ಟಾಲ್ ಅಂತೇಳಿ ಬರ್ತದೆ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಯೂಸರ್ ಐಡಿಯನ್ನು ಎಂಟ್ರಿ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥ ಒಂದು ಕ್ಯಾಪ್ಚವನ್ನು ಎಂಟ್ರಿ ಮಾಡಿ. ಹಾಗೆಯೇ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕೇಳಲಾಗ್ತದೆ ನಿಮಗೆ ಇಂಗ್ಲೀಷ್ ಬೇಕಾ ಅಥವಾ ಬೇರೆ ಯಾವುದಾದ್ರು ಲ್ಯಾಂಗ್ವೇಜ್ ಬೇಕಾ ಅಂತೇಳಿ. ಮೇಲ್ಭಾಗದಲ್ಲಿ ಲ್ಯಾಂಗ್ವೇಜ್ ಇದೆ, ಅಲ್ಲಿ ನೀವು ಸಂಬಂಧಪಟ್ಟಂತೆ ಕನ್ನಡ ಬೇಕಾ ಅಥವಾ ಇಂಗ್ಲೀಷ್ ಬೇಕಾ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಕನ್ಫರ್ಮ್ ಅಂತೇಳಿ ಕೊಡಿ. ಕನ್ನಡದಲ್ಲಾದರೆ ಖಚಿತಪಡಿಸಿ ಅಂತೇಳಿ ಬರ್ತದೆ. ನೆಕ್ಸ್ಟು ನಮಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರ್ತದೆ. ಆ OTPಯನ್ನು ಅಲೋ ಅಂತೇಳಿ ಕ್ಲಿಕ್ ಮಾಡಿದರೆ ಅದು ಆಟೋಮೆಟಿಕ್ ಫೆಚ್ ಆಗ್ತದೆ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ ಪುನಃ ಇಲ್ಲಿ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತಕ್ಕಂಥ ಆಪ್ಷನ್ ಬರ್ತದೆ. ನಾವು ಈಗ CMMS ಪೋರ್ಟಲಲ್ಲಿ ಯಾವ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿದ್ದೀವೋ ಆ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಪಾಸ್ವರ್ಡನ್ನು ರೀಸೆಟ್ ಮಾಡ್ತಕ್ಕಂಥ ಆಪ್ಷನ್ ಬರ್ತದೆ. ಅಲ್ಲಿ ಹಳೆಯ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು. ಆನಂತರ ಪುನಃ ನಾವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೇಕು. ಹಾಗಾಗಿ 2 ಬಾಕ್ಸ್ ಇರ್ತದೆ. ನಮಗೆ ಬೇಕಾದಂಥ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ಪುನಃ ಅದೇ ಪಾಸ್ವರ್ಡನ್ನು ಮತ್ತೊಮ್ಮೆ ಎಂಟರ್ ಮಾಡಿ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೇಕು. ಸ್ನೇಹಿತರೆ, ಆನಂತರ ನಾವು ಪುನಃ ಲಾಗಿನ್ ಆಗಬೇಕಾಗ್ತದೆ. ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಂಡಿದ್ದೇವೆ. ಇದರಲ್ಲಿ ಯೂಸರ್ ಐಡಿಯನ್ನು ಎಂಟರ್ ಮಾಡಿ, ಹಾಗೆ ಇಲ್ಲಿರ್ತಕ್ಕಂಥ ಕ್ಯಾಪ್ಚವನ್ನು ಎಂಟರ್ ಮಾಡಿ ನೆಕ್ಸ್ಟ್ OTPಯನ್ನು ಕಳಿಸಲಾಗ್ತದೆ. ಆ OTPಯನ್ನು ಎಂಟರ್ ಮಾಡಿ ನೆಕ್ಸ್ಟು ನಾವು ರೀಸೆಟ್ ಮಾಡ್ಕೊಂಡಿರ್ತಕ್ಕಂತಹ ಹೊಸ ಪಾಸ್ವರ್ಡನ್ನು ಎಂಟರ್ ಮಾಡಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ ನಂತರ ಒಂದು ಪಿನ್ನನ್ನು ಸೆಟ್ ಮಾಡಿಕೊಳ್ಳಿಕ್ಕೆ ಕೇಳಲಾಗ್ತದೆ. ಪಿನ್ನನ್ನು ನಂಬರ್ ಇದು ಓನ್ಲಿ ಡಿಜಿಟ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕು. 2 ಬಾರಿ ಈ ಒಂದು ನಂಬರನ್ನ ಎಂಟರ್ ಮಾಡಬೇಕು. ಆಗ ನಮ್ಮ ಒಂದು ಪಿನ್ ಸೆಟ್ ಆಗ್ತದೆ. ಆ ನಂತರ ನಾವು ಈ ಒಂದು ಪೇಜಿಗೆ ಭೇಟಿ ಕೊಡ್ತೇವೆ. ಇದು ಹೋಮ್ ಪೇಜ್. ಇದು ಸ್ನೇಹಿತರೆ, ಮತ್ತೊಮ್ಮೆ ರಿಪೀಟ್ ಮಾಡೋದಾದರೆ ನಿಮ್ಮ ಒಂದು HLO ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡ್ತೀರಾ. ಆನಂತರ ಆ ಒಂದು ಲಿಂಕ್ ಮೂಲಕ CMMS ಪೋರ್ಟಲ್ಗೆ ನೀವು ಲಾಗಿನ್ ಆಗ್ತೀರಾ. ಅದರಲ್ಲಿ ನಿಮ್ಮ ಯೂಸರ್ ಐಡಿಯನ್ನು ಹಾಕಿ ಆನಂತರ ಕ್ಯಾಪ್ಚವನ್ನು ಹಾಕಿ ಅಲ್ಲಿ ನೀವು ಲಾಗಿನ್ ಆಗ್ತೀರಾ. ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೂ ಕೂಡ ಅಲ್ಲಿ ಪಾಸ್ವರ್ಡನ್ನು ಅಲ್ಲೂ ಕೂಡ ರೀಸೆಟ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ನಾವು ಪ್ಲೇಸ್ಟೋರಿಂದ ಹೊಸದಾಗಿ ಈ ಒಂದು HLO ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ತೀವಿ. ಅದರಲ್ಲಿ ನಮ್ಮ ಯೂಸರ್ ಐಡಿಯನ್ನು ಹಾಕ್ತೀವಿ, ಕ್ಯಾಪ್ಚವನ್ನು ಹಾಕ್ತೀವಿ, ಆನಂತರ OTPಯನ್ನು ಪಡ್ಕೊಳ್ತೀವಿ. ಆನಂತರ ಪಾಸ್ವರ್ಡನ್ನು ಎಂಟರ್ ಮಾಡ್ತೀವಿ. ಆನಂತರ ಹೊಸ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ತೀವಿ. ಪುನಃ ನಾವು ಲಾಗಿನ್ ಆಗ್ತೀವಿ. ಅಲ್ಲಿ ನಾವು ಹೊಸ ಪಾಸ್ವರ್ಡನ್ನು ಎಂಟರ್ ಮಾಡ್ತೀವಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಪಿನ್ನನ್ನು ಸೆಟ್ ಮಾಡ್ಕೊಳ್ತೀವಿ. ಇಷ್ಟು ಮಾಡಿದರೆ ದಿಸ್ ಡಿವೈಸ್ ನಾಟ್ ರಿಜಿಸ್ಟರ್ಡ್ ಟು ಯೂಸರ್ ಅಂತೇಳಿ ಬರ್ತಾ ಇದೆಯಲ್ಲ, ಆ ಒಂದು ಇಶ್ಯೂ ಸಾಲ್ವ್ ಆಗ್ತದೆ. ಜೊತೆಗೆ ಇನ್ನೊಂದಷ್ಟು ಇಶ್ಯೂಗಳು ಕೂಡ ಇದರೊಂದಿಗೆ ಸಾಲ್ವ್ ಆಗ್ತದೆ. ಸ್ನೇಹಿತರೆ, ಎರಡನೇ ಒಂದು ಇಶ್ಯೂನ ನೋಡೋದಾದರೆ, ಕೆಲವೊಬ್ಬ ಯೂಸರ್ಗೆ ನಮಗೆ ಮೊಬೈಲ್ ನಂಬರ್ಗೆ ಯಾವುದೇ ರೀತಿಯ ಮೆಸೇಜ್ ಬಂದಿಲ್ಲ, ಇಮೇಲ್ ಬಂದಿಲ್ಲ ಅಂಥೇಳಿ ನಮಗೆ ಯೂಸರ್ ಐಡಿನೇ ಗೊತ್ತಿಲ್ಲ, ಹಾಗೆ ಪಾಸ್ವರ್ಡ್ ಕೂಡ ಗೊತ್ತಿಲ್ಲ ಅಂಥೇಳಿ ಕೆಲವೊಬ್ಬರು ಹೇಳ್ತಾ ಇರ್ಬೋದು. ಆಗ ಈ ಒಂದು ಲಿಂಕ್ ಮೂಲಕ ನಾವು ಯೂಸರ್ ಐಡಿಯನ್ನು ಹೇಗೆ ಪಡೆಯೋದು ಅಂತೇಳಿ ನೋಡೋದಾದರೆ, ಮೊದಲಿಗೆ ಇಲ್ಲಿ ನೋಡ್ಬೋದು ಕೆಳಭಾಗದಲ್ಲಿ ಫರ್ಗಟ್ ಯೂಸರ್ ಐ ಡಿ ಅಂತೇಳಿದೆ. ನಮಗೆ ಯೂಸರ್ ಐ ಡಿನೇ ಗೊತ್ತಿಲ್ಲ ಅಂತ ಹೇಳಿದಾಗ ಇಲ್ಲಿ ಫರ್ಗಟ್ ಯೂಸರ್ ಐ ಡಿ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ಇದರಲ್ಲಿ ನಾವು ನೋಡ್ಬೋದು ಮೊಬೈಲ್ ನಂಬರ್ ಅಂತೇಳಿದೆ. ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತೇಳಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿ
ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚವನ್ನು ಎಂಟರ್ ಮಾಡಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಆಪ್ಷನನ್ನು ಕ್ಲಿಕ್ ಮಾಡಿ ತಕ್ಷಣವೇ ಈ ಒಂದು ಮೊಬೈಲ್ ನಂಬರ್ಗೆ ಮೆಸೇಜು ಪಾಸ್ ಆಗ್ತದೆ. ಆ ಒಂದು ಮೆಸೇಜಲ್ಲಿ ನಮ್ಮ ಒಂದು ಯೂಸರ್ ಐ ಡಿ ಇರ್ತದೆ. ಈ ರೀತಿ ನಾವು ಯೂಸರ್ ಐ ಡಿಯನ್ನು ಪಡ್ಕೊಳ್ಬೋದು. ಸ್ನೇಹಿತರೆ, ನಂತರ ನಮಗೆ ಒ ಟಿ ಪಿ ಬರ್ತಾ ಇಲ್ಲ ಅಂತೇಳಿ ಕೆಲವೊಬ್ಬರು ಸ್ನೇಹಿತರು ಹೇಳ್ತಾಯಿದ್ರು. ಕೆಲವೊಮ್ಮೆ ನೆಟ್ವರ್ಕ್ ಇಶ್ಯೂ ಇದ್ದರೂ ಕೂಡ ಒ ಟಿ ಪಿ ಬರದೇ ಇರ್ಬೋದು. ಹಾಗಾಗಿ ಆ ಒಂದು ಇಶ್ಯೂ ಸಾಲ್ವ್ ಆಗ್ತದೆ. ಹಾಗೆಯೇ ಮೊಬೈಲ್ ನಂಬರ್ ಏನಾಗಿರ್ತದೆ, ಚೇಂಜ್ ಆಗಿರ್ತದೆ. ನಿಮ್ಮ ಒಂದು ಮೊಬೈಲ್ ನಂಬರ್ ಏನಾಗಿರ್ತದೆ, ಯಾವುದೋ ಒಂದು ಡಿಜಿಟನ್ನು ಮಿಸ್ ಆಗಿ ಎಂಟರ್ ಮಾಡಿರ್ಬೋದು. ಆಗ ನಿಮಗೆ ಒ ಟಿ ಪಿ ನಿಮಗೆ ಬರ್ದೇನೆ ಯಾವ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿರ್ತಾರೋ ಆ ನಂಬರ್ಗೆ ಒ ಟಿ ಪಿ ಹೋಗ್ತಾ ಇರ್ಬೋದು. ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಪ್ರತಿಯೊಂದು ತಾಲೂಕಲ್ಲೂ ಕೂಡ ಚಾರ್ಜ್ ಆಫೀಸರ್ ಅವರ ನೇತೃತ್ವದಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತೇಳಿ ಒಬ್ಬರು ಇರ್ತಾರೆ. ಅವರನ್ನ ನೀವು ಸಂಪರ್ಕಿಸಿ ನಿಮ್ಮ ಒಂದು ಮೊಬೈಲ್ ನಂಬರನ್ನ ಅಪ್ಡೇಟ್ ಮಾಡಿ. ಕೆಲವೊಮ್ಮೆ ನಮಗೆ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿದೆಯಾ ಇಲ್ವಾ ಅಂತೇಳಿ ತಿಳ್ಕೋಬೇಕು ಅಂದರೆ ಪುನಃ ಈ ಒಂದು CMMS ಪೋರ್ಟಲಲ್ಲಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಫರ್ಗಾಟ್ ಯೂಸರ್ ಐ ಡಿ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಆನಂತರ ಇಲ್ಲಿರ್ತಕ್ಕಂಥ ಕ್ಯಾಪ್ಚವನ್ನು ವೆರಿಫೈಡ್ ಆ್ಯಂಡ್ ಪ್ರೊಸೀಡ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಈ ರೀತಿ ಇನ್ವ್ಯಾಲಿಡ್ ಕ್ರೆಡಿಷನಲ್ಸ್ ಅಂತೇಳಿ ಬರ್ತದೆ. ಅಂದರೆ ಈ ಒಂದು ಮೊಬೈಲ್ ನಂಬರು ರಿಜಿಸ್ಟರ್ ಆಗಿಲ್ಲ ಅಂತೇಳಿ, ಯಾವುದೋ ಒಂದು ಡಿಜಿಟ್ಟು ಲಾಸ್ಟ್ ಡಿಜಿಟ್ಟು ಚೇಂಜ್ ಆಗಿರ್ಬೋದು. ಆಗ ಏನಾಗ್ತದೆ, ಈ ರೀತಿ ಇನ್ವ್ಯಾಲಿಡ್ ಕ್ರೆಡಿಷನಲ್ಸ್ ಅಂತೇಳಿ ಬರ್ತದೆ. ಹಾಗಾಗಿ ನಾವು ನಮ್ಮ ಒಂದು ಚಾರ್ಜ್ ಆಫೀಸರ್ನ ಕೆಳಗೆ ಇರತಕ್ಕಂತಹ ಟೆಕ್ನಿಕಲ್ ಅಸಿಸ್ಟೆಂಟನ್ನು ನಾವು ಕಾಂಟ್ಯಾಕ್ಟ್ ಮಾಡಿದರೆ, ಅವರಿಗೆ ವಾಟ್ಸಪ್ ಮಾಡಿದರೂ ಸಾಕು, ಅವರು ಒಂದು ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ತಾರೆ. ಈ ರೀತಿ ನಮ್ಮ ಮೊಬೈಲ್ ನಂಬರ್ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಂತೇಳಿ ಕೂಡ ನಾವು ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ಹಾಗೆಯೇ ಲ್ಯಾಂಗ್ವೇಜ್ ಚೇಂಜಸ್ ಬಗ್ಗೆ ಕೂಡ ಕೆಲವೊಬ್ಬರು ಕೇಳ್ತಾ ಇದ್ದರು. ನಾವು ಈಗಾಗಲೇ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ, ಲಾಗಿನ್ ಆಗಿದ್ದೀವಿ. ಈಗ ನಾವು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯಾ ಅಂತೇಳಿ. ಸಾಧ್ಯ ಇಲ್ಲ. ಒಮ್ಮೆ ನಾವು ಲ್ಯಾಂಗ್ವೇಜನ್ನು ಸೆಟ್ ಮಾಡ್ಕೊಂಡ್ಮೇಲೆ ಅದನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆದರೆ ಜಸ್ಟ್ ಒಂದು ಎಕ್ಸ್ಕ್ಯೂಸ್ ಏನಂದರೆ, ನಾವು ಇನ್ನೂ ಯಾವುದೇ ರೀತಿಯ ಗಣತಿ ಕಾರ್ಯವನ್ನು ಪ್ರಾರಂಭ ಮಾಡದೇ ಇದ್ದರೆ, ಜಸ್ಟ್ ಬರೀ ಲಾಗಿನ್ ಆಗಿದ್ದೀವಿ ವಾಪಸ್ ಬಂದಿದ್ದೀವಿ ಅಂದರೆ, ಆ ಟೈಮಲ್ಲಿ ಮಾತ್ರ ಒನ್ ಟೈಮು ನಾವು ಈ ಒಂದು ಅಪ್ಲಿಕೇಶನನ್ನು ಅನ್ಇನ್ಸ್ಟಾಲ್ ಮಾಡಿ ಹೊಸದಾಗಿ ಇನ್ಸ್ಟಾಲ್ ಮಾಡಿಕೊಂಡು ನಾವು ಲ್ಯಾಂಗ್ವೇಜನ್ನು ಚೇಂಜ್ ಮಾಡ್ಕೋಬೋದು. ಆದರೆ ನಾವು ಗಣತಿ ಕಾರ್ಯವನ್ನು ಪ್ರಾರಂಭ ಮಾಡಿ ಒಂದೆರಡು ಮನೆಗಳನ್ನು ನಾವು ಗಣತಿ ಮಾಡಿದ ನಂತರ ಈ ರೀತಿ ಯಾವುದೇ ಕಾರಣಕ್ಕೂ ಕೂಡ ಅನ್ಇನ್ಸ್ಟಾಲನ್ನು ಮಾಡ್ಕೊಳ್ಳಾಗಿಲ್ಲ. ಸ್ನೇಹಿತರೆ, ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಈಗ ಪ್ರಾರಂಭ ಇದೆ ಅಂದರೆ ನಾವಿನ್ನೂ ಯಾವುದೇ ಗಣತಿಯನ್ನು ಪ್ರಾರಂಭ ಮಾಡಿಲ್ಲ. ಜಸ್ಟ್ ನಾವು ಲಾಗಿನ್ ಆಗ್ತಾ ಇದ್ದೀವಿ, ಅದರಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಅಂಥೇಳಿ ನಾವು ಈ ಒಂದು ಅಪ್ಲಿಕೇಶನನ್ನು ಅನ್ಇನ್ಸ್ಟಾಲ್ ಮಾಡಿ ಪುನಃ ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಆಗಲಿಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಗಣತಿಯನ್ನು ಈ ಒಂದು HLO ಆ್ಯಪ್ನ ಮೂಲಕ ಪ್ರಾರಂಭ ಮಾಡಿದ ನಂತರ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡೋ ಹಾಗಿಲ್ಲ. ಸ್ನೇಹಿತರೆ, ಹಾಗೆಯೇ ಇಲ್ಲಿ ಹೋಮ್ ಪೇಜಲ್ಲಿ ನಮ್ಮ ಒಂದು ಬಿಲ್ಡಿಂಗ್ ನಂಬರನ್ನು ಹಾಗೆಯೇ ಸೆನ್ಸಸ್ ಹೌಸ್ ನಂಬರನ್ನು ಎಂಟರ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಇದನ್ನು ನಾವು ಎಡಿಟ್ ಮಾಡಲಿಕ್ಕೆ ಬರ್ತದೆಯಾ ಇಲ್ವಾ ಅಂತೇಳಿ ಕೂಡ ಕೆಲವೊಂದು ಸ್ನೇಹಿತರಿಗೆ ಹೇಳ್ತಾಯಿದ್ರು. ಕಟ್ಟಡ ಸಂಖ್ಯೆ ಹಾಗೂ ಜನಗಣತಿ ಮನೆಗಳ ಒಂದು ಸಂಖ್ಯೆಯನ್ನು ನಾವು ಎಕ್ಸ್ಪೆಕ್ಟೆಡ್ ಅಂತೇಳಿದೆ. ಹಾಗಾಗಿ ಇಲ್ಲಿ ನಾವು ಎಂಟರ್ ಮಾಡಿ ಪುನಃ ನಾವು ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಸ್ನೇಹಿತರೆ, ಈ ಒಂದು CMMS ಪೋರ್ಟಲಲ್ಲಿ ನೀವು ಲಾಗಿನ್ ಆದರೆ ನಿಮ್ಮ ಒಂದು ಎಲ್ಲ ಒಂದು ಸಮಸ್ಯೆಗಳು ಕೂಡ ಪರಿಹಾರ ಆಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.